ನಮಸ್ಕಾರ, ನೀವು ನೋಡ್ತೀರಾ ನ್ಯೂಸ್ ಫಸ್ಟ್. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕುರ್ಚಿ ಗುದ್ದಾಟದ ಮಧ್ಯೆ ಒಪ್ಪಂದದ ಬಾಂಬ್ ಸಿಡಿಸಿದ ಡಿಕೆಶಿ. 5-6 ಜನರ ನಡುವಿನ ಗುಟ್ಟಿನ ವ್ಯವಹಾರ ಅಂದ ಡಿಸಿಎಂ. ದೆಹಲಿಗೆ ತೆರಳೋದಕ್ಕೂ ಕೂಡ ಸಿದ್ಧತೆ. ಡಿಕೆ ದೆಹಲಿ ಪ್ರಯಾಣದ ಬಗ್ಗೆ ಹೌದಾ ಅಂತ ತಲೆ ಆಡಿಸ್ತಾ ಹೊರಟೋದ ಸಿಎಂ ಸಿದ್ದರಾಮಯ್ಯ. ಸತ್ತೋಗಿರೋ ಸರ್ಕಾರದ ಹೆಣವನ್ನ ಸಿದ್ದರಾಮಯ್ಯ ಮುಂದೆ ಡಿಕೆ ಶಿವಕುಮಾರ್ ಹಿಂದೆ ಹಿಡಿದು ಹೊತ್ತೊಯ್ತಾ ಇದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ ಏನು ಕಡಿದು ದಬ್ಬಾಕಿದಿರಿ? ಕ್ರಾಂತಿ ಭ್ರಾಂತಿ ಬಿಟ್ರೆ ಬೇರೇನೂ ಮಾಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ದಲಿತರು ಸಿಎಂ ಆಗದಂತೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗ ಖರ್ಗೆಯವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ. ಎಐಸಿಸಿ ಅಧ್ಯಕ್ಷರೇನು ಕಸ ಗುಡಿಸೋದಕ್ಕೆ ಇರೋದಾ? ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇರುವ ಕುರ್ಚಿ ಕಿತ್ತಾಟದ ಬಗ್ಗೆ ಎಚ್ಚೆತ್ತ ಹೈಕಮಾಂಡ್. ಅಧಿವೇಶನಕ್ಕೆ ಮೊದಲೇ ನಾಯಕತ್ವ ಜಟಾಪಟಿಗೆ ಬ್ರೇಕ್ ಹಾಕೋಕೆ ಸಿದ್ಧತೆ. ಆದಷ್ಟು ಬೇಗ ನಿರ್ಧಾರ ತಗೊಳ್ಳೋಕೆ ಮುಂದಾಗಿರುವ ದೆಹಲಿ ನಾಯಕರು. ಅಧಿವೇಶನಕ್ಕೂ ಮೊದಲೇ ಕುರ್ಚಿಗೆ ಪರಿಹಾರವನ್ನ ಹುಡುಕಿ ಯಾವ ಪುರುಷಾರ್ಥಕ್ಕೆ ಅಧಿವೇಶನವನ್ನ ಮಾಡ್ತಾ ಇದ್ದೀರಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನೆ. ಸರ್ಕಾರದ ವಿರುದ್ಧ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.